ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ವೇಳೆ ನಿನ್ನ ಬದುಕಲ್ಲಿ ಚೂರು ಹೆಚ್ಚು ಕಮ್ಮಿ ಆಡ್ದು ನೀನು ಸಹಿಸ್ಕೋಬಹುದು. ಆದರೆ ನಮ್ಮ ಸುಬ್ಬು ಸಹಿಸ್ಕೊಳ್ಳೋದಿಲ್ಲಮ್ಮ, ಸಹಿಸ್ಕೊಳ್ಳೋದಿಲ್ಲ. ಅವನು ತಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ತನ್ನವ್ರು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದೇ ಹೆಚ್ಚು ಕಡೆ. ಇಂಥವನ ಬಗ್ಗೆ ಇನ್ಯಾವತ್ತೂ ಹಗುರವಾಗಿ ಮಾತಾಡಬೇಡಮ್ಮ, ಮಾತಾಡಬೇಡ. ಇಲ್ಲ ಅಪ್ಪ, ಇನ್ಯಾವತ್ತೂ ಈ ಥರ ಮಾತಾಡಲ್ಲ. ನನ್ನ ಕ್ಷಮಿಸ್ಬಿಟ್ಟು. ಸುಮ್ಮನಿರು. ಅಮ್ಮ ಏನ್ ಮಾಡ್ತಿದ್ಯಾ? ಶ್ರಾವಣಿ ಮೇಡಮ್ ಬಂದಿದ್ದಾರೆ, ಹಬ್ದೂಟ ಮಾಡಿ ಹಾಕ್ತೀನಿ, ಅದು ಇದು ಅಂತೆಲ್ಲ ಎಲ್ಲ ಮರ್ತೋಗ್ಬಿಟ್ಯಾ? ಅಯ್ಯೋ, ಈಗಲೇ ಮಾಡ್ಬಿಡ್ತೀನಿ ಕಣೋ. ಅಮ್ಮ ನೀವು ಬನ್ನಿ ಕೂತ್ಕೊಳ್ಳಿ ರೀ. ಬನ್ರಿ, ಸಹಾಯ ಮಾಡೋಣ. ನಡಿಮ್ಮ, ನಡಿ ನಡಿ. ಓಕೆ ಓಕೆ ಸರಿ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಆಗಲಿ, ಸಂತೋಷ. ಸುರೇಂದ್ರ ಸುರೇಂದ್ರ ಅಣ್ಣ, ಇದು ನೆಕ್ಸ್ಟ್ ಮಂತ್ ನನ್ನ ಪ್ರೋಗ್ರಾಮ್ದೆಲ್ಲ ಡೀಟೇಲ್ಸ್ ಕೇಳಿದ್ದೆ, ತಂದಿದ್ಯಾ? ಅದೇನಣ್ಣ ಅಣ್ಣ, ಇದು ನೆಕ್ಸ್ಟ್ ಮಂತ್ ಮೀಟಿಂಗ್ಗಳು, ಇದು ಸಿಟಿ ಒಳಗಡೆ ಇರೋ ಪ್ರೋಗ್ರಾಮ್ಗಳು, ಇದು ಒಂದು 100 ಕಿಲೋಮೀಟರ್ ಸರೌಂಡಿಂಗಲ್ಲಿರುವಂಥ ಫಂಕ್ಷನ್ಗಳು. ಅದ್ರ ಜೊತೆಗೆ ಅಣ್ಣ ಒಂದು 4 ಊರಲ್ಲಿ ಈವೆಂಟ್ಗಳಿವೆ. ಅದಲ್ಲದೆ ನೋಡು, 12ನೇ ತಾರೀಕು ತುಮಕೂರಲ್ಲಿ, 13 ಕುಣಿಗಲ್ಲು, 14 ಹಾಸನ್ನು, ಹಾಗೆ 15ನೇ ತಾರೀಕು ಚಿತ್ರದುರ್ಗ. 4 ಈವೆಂಟ್ ಇದೆ ಅಣ್ಣ. ಅದಾದಮೇಲೆ ಒಂದು 8-10 ಹಳ್ಳಿಗಳನ್ನು ವಿಸಿಟ್ ಮಾಡ್ತೀನಿ ಅಂತ ನೀನು ಹೇಳಿದ್ಯಾ. ಇದ್ರ ಜೊತೆಗೆ ಇಲಾಖೆ ಜೊತೆ ಜನರಲ್ ಮೀಟಿಂಗ್ ಇದೆ, ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕಣ್ಣ. ಇದಿಷ್ಟು ನೆಕ್ಸ್ಟ್ ಮಂತ್ ಪ್ರೋಗ್ರಾಮ್ ಅಣ್ಣ. ಸರಿ, ಒಂದು ಕೆಲಸ ಮಾಡು, ಇನ್ನೆರಡು ಊರುಗಳನ್ನ ಸೇರಿಸ್ಬೇಕಾಗಿ ಬರ್ಬೋದು. ನಾನು ಕನ್ಫರ್ಮ್ ಮಾಡ್ತೀನಿ, ಎಲ್ಲ ಸೇರಿಸಿ ಒಂದು ಡೀಟೇಲ್ ಲಿಸ್ಟ್ ಮಾಡ್ತೀನಿ. ಸರಿ ಅಣ್ಣ. ನನಗೆ ಬೇಕಾಗಿದ್ದು ಇದೆ. ವೀರು ಎಲ್ಲೆಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಅವನ ಪ್ರೋಗ್ರಾಮ್ ಏನು ಅಂತ ಎಲ್ಲ ನಾನು ತಿಳ್ಕೊಬೇಕು. ಸುರೇಂದ್ರ, ಅಕ್ಕ, ಸಾವಿತ್ರಿ ಹೇಗಿದ್ದಾಳಂತೆ? ಹೇಳಿದ್ನಲ್ಲ ಅಕ್ಕ, ಚೆನ್ನಾಗಿದ್ದಾಳೆ. ನಾನು ಆಗಾಗ ಫೋನ್ ಮಾಡ್ತಾ ಇರ್ತೀನಿ. ಬೆಳಿಗ್ಗೆ ಕೂಡ ನರ್ಸೇನವ್ರಿಗೆ ಫೋನ್ ಮಾಡಿದ್ದೆ, ಚೆನ್ನಾಗಿದ್ದಾಳೆ. ಅಂದಹಾಗೆ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು? ನಡೀತಾ ಇದೆ ಅಕ್ಕ. ಒಂದು ಸಾಕ್ಷಿ ಸಿಕ್ಕಿದ್ರು ಕಲ್ಪ್ರಿಟ್ಗಳು ಯಾರು ಅಂತ ಗೊತ್ತಾಗುತ್ತೆ. ಅಕ್ಕ, ಏನಾಯ್ತು? ಸ್ವಲ್ಪ ನೀರು ಬೇಕಿತ್ತು, ತಂದ್ಬಿಟ್ಟು. ಅಕ್ಕ ಅಕ್ಕ, ಅಲ್ಲ, ನೀರು ಕೇಳಿ ಎಲ್ಲೋದ್ಲಿ ಇವಳು? ಬನ್ನಿ 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 ನೇಹಿಕರಿ, ಬನ್ನಿ ಮೇಡಮ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್. ಮೇಡಮ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೇಡಮ್ ಅವರೇ, ಹಬ್ಬದೂಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಾನೇ ಮಾಡಿದ್ದು ಅಂದ್ಕೊಳ್ಳಿ, ವಿಶಾಲು ಮಾಡಿದ್ದು. ಶ್ರಾವಣಿಯಮ್ಮ, ಪಾಯಸ ತಗೊಳ್ಳಿ. ಊಟ ಮಾಡಾದ್ಮೇಲೆ ಸಿಹಿ ತಿಂದ್ರೆ ಒಳ್ಳೇದಂತೆ. ಪಾಯಸ ನನಗ್ ಮಾತ್ರ, ನಿಮಗೆಲ್ಲ? ಅಮ್ಮ, ನೀವು ತಗೊಳ್ಳಿ, ನಾವೆಲ್ಲ ಆಮೇಲೆ ತಗೊಳ್ತೀವಿ. ಈ ಸಿಹಿ ಸಂಭ್ರಮ ಸಂತೋಷಕ್ಕೆಲ್ಲ ಕಾರಣನೇ ನೀವು. ನೀವು ತಗೊಂಡ್ರೆ ನಾವೆಲ್ಲ ತಗೊಂಡಾಗೆ, ನೀವು ತಿಂದರೆ ನಾವೆಲ್ಲ ತಿಂದ ಹಾಗೆ. ಸರಿಯಾಗಿ ಹೇಳಿದ್ರಿ ಶ್ರಾವಣಿಯಮ್ಮ. ನಿಮ್ಮ ಬಗ್ಗೆ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಿರ್ತಾರೆ, ಶ್ರಾವಣಿಯಮ್ಮ ಮನೆಗೆ ಬಂದರೆ ಒಂದಲ್ಲ ಒಂದು ರೀತಿ ಒಳ್ಳೇದಾಗ್ತಾ ಇರುತ್ತೆ ಅಂತ. ನಮ್ಮ ಮನೆ ಜ್ಯೋತಿಯಾಗಿ ಭಾಗ್ಯ ಲಕ್ಷ್ಮಿಯಾಗಿ ಬಂದ್ರಿ. ಹೌದು ಮೇಡಮ್ ಅವರೇ,
ಸಾಲಿಗ್ರಾಮದಿಂದ ಬಂದ್ಮೇಲೆ ಈ ಮನೇಲಿ ಸಮಸ್ಯೆಗಳ ಮೇಲೊಂದು ಸಮಸ್ಯೆಗಳ ಮೇಲೊಂದು ಸಮಸ್ಯೆ. ಆದ್ರೆ ನೀವು ಬಂದ್ರೆ ನೋಡಿ, ನೀವು ಬರ್ತಿದ್ದಂಗೆ ಸಮಸ್ಯೆಗಳೆಲ್ಲ ಬಿರುಗಾಳಿಗೆ ತರಗೆಲೆಗಳ ತರ ಪಾತರಗುಟ್ಕೊಂಡು ಓಡೋಗ್ರು. ಕರೆಕ್ಟಾಗಿ ಹೇಳ್ದೆ ನೋಡ್ ಮಮ್ಮಿ. ಮೇಡಮ್ ಅವ್ರು ಫಸ್ಟ್ ಟೈಮ್ ಬಂದಾಗ ಬಿರುಗಾಳಿ ತರ ಬಂದ್ರು. ನಾನೇನಾರ ಇದೊಂದು ಚೂರ್ ಸಣ್ಣಕ್ಕಿದ್ದಿದ್ರೆ ಅಯ್ಯೋ ಅದೆಲ್ಲ ಹಾರ್ಕೊಂಡೋಗಿ ಬಿದ್ದಿರ್ತಿದ್ನ. ನಾವೆಲ್ಲ ಆಯ್ಕೊಂಬರ್ಬೇಕಿತ್ತು. ಕೆಲಸ ಮಾಡ್ತಿರಲಿಲ್ಲ ಬಿಡು ಮಮ್ಮಿ. ಮೇಡಮ್ ಅವರ ಮಾತು, ಮೇಡಮ್ ಅವರ ನೋಟ, ಮೇಡಮ್ ಅವರ ಡಿಸಿಷನ್ ಸಿಕ್ಕಾಪಟ್ಟೆ ಪವರ್ಫುಲ್ ಮಮ್ಮಿ. ಮೇಡಮ್ ಅವ್ರನ್ನ ಬೇಕಿದ್ರೆ ಪವರ್ಫುಲ್ ಲೇಡಿ ಅಂತ ಹೇಳ್ಬೋದು. ಲೇ ದರಿದ್ರ, ಮಿನಿಸ್ಟರ್ ಮಗಳಲ್ವೇನೋ, ಅವ್ರದೇ ರಕ್ತ ಹರಿತಿರತ್ತಿರಲ್ಲಿ. ಸುಮ್ಮನೆ ಹಾಗೇನಿಲ್ಲ, ಪ್ರೀತಿಗೆ ಪ್ರೀತಿ ಮಾತುಗಳಿಗೆ ಪವರ್ ಇರುತ್ತೆ ಅಷ್ಟೇ. ನಿಮ್ಮ ದೊಡ್ಡ ಗುಣ ಮೇಡಮ್, ಹೀಗೆ ಮಾತಾಡ್ತಾ ಇದ್ದೀರಾ. ನೀವು ನಮ್ಮ ಮನೆಗೆ ಮಾಡಿರೋ ಸಹಾಯನ, ಮಾಡ್ತಾ ಇರೋ ಸಹಾಯನ ನಾವು ಯಾವತ್ತಿಗೂ ಮರೆಯೋದಿಲ್ಲ. ಮರೀಲೂಬಾರ್ದು ಸುಬ್ಬು, ಮರೆಯೋಕೆ ನಾನು ಬಿಡೋದೂ ಇಲ್ಲ. ಅದು ಅಲ್ಲದೆ ಇದು ನನ್ನ ಮನೆನ ನಾನೇ ತಾನೇ ಕಾಪಾಡ್ಕೋಬೇಕು. ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಂಗೆ ಖುಷಿ ಆಯ್ತಲ್ವಾ? ಖುಷಿ ಆಯ್ತಾ? ಕೇಳ್ತಿದ್ದೀರಲ್ಲ ಮೇಡಮ್, ನನಗೊಬ್ಬನಿಗೆ ಖುಷಿ ಆಗೋದಲ್ಲ, ಇಡೀ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ. ನನಗಂತೂ ಹೋಗಿದ್ದ ಜೀವ ವಾಪಸ್ ಬಂದಾಗ ಆಯಿತು. ಹಾಗಾದ್ರೆ ನನ್ನ ಕೆಲಸ ನನ್ನ ವಯಸ್ಸಿನಲ್ಲಿ ನಿಮ್ಗಿಂತ ದೊಡ್ಡವನು. ಇಲ್ಲ ಅಂದಿದ್ರೆ ನಿಮಗೆ ಏನು ಹೇಳ್ಬೇಡಿ ಅಂಕಲ್, ನೀವು ನನ್ಕಿನ ವಯಸ್ಸಲ್ಲಿ ಮಾತ್ರ ದೊಡ್ಡವರಲ್ಲ. ಪ್ರೀತಿಲಿ, ವಿಶ್ವಾಸದಲ್ಲಿ, ಹೃದಯವಂತಿಕೆಯಲ್ಲಿ, ನಂಬಿಕೆಯಲ್ಲಿ ಎಲ್ಲದರಲ್ಲೂ ನೀವು ನನ್ಕಿಂತ ದೊಡ್ಡವರೇ. ಅದಕ್ಕೆ ನಿಮ್ ಗುಣನೇ ನಿಮ್ ಮಗನ್ಗೂ ಬಂದಿರೋದು. ಸರಿ, ಹಾಗಾದ್ರೆ ನಾನು ಹೋಗ್ಬಿಡ್ತೀನಿ. ಸುಬ್ರಹ್ಮಣ್ಯ, ಶ್ರಾವಣಿ ಅಮ್ಮನ ಮನೆಗೆ ಬಿಟ್ಬಿಟ್ಬಾರೋ? ಬಿಟ್ಬರ್ತೀನಿ. ಪರವಾಗಿಲ್ಲ, ನಾನು ಕಾರ್ ತಂದಿದ್ದೀನಿ, ನಾನೇ ಹೋಗ್ತೀನಿ. ಸುಬ್ಬು ಇಂಥ ಖುಷಿಯಾದ ಟೈಮಲ್ಲಿ ನಿಮ್ ಜೊತೆನೇ ಇರ್ಲಿ. ಕಾರು ನೀವೊಬ್ಬರೇ ಓಡಿಸ್ಕೊಂಡು ಹೋಗೋದಾ? ನಾನು ಒಬ್ಳೆ ತಾನೇ ಓಡಿಸ್ಕೊಂಡು ಬಂದಿದ್ದು. ಒಬ್ಳೆ ಸೇಫಾಗಿ ಹೋಗ್ತೀನಿ ಬಿಡು, ನೀನೇನೋ ತಲೆ ಕೆಡ್ಸ್ಕೊಬೇಡ. ಆಯ್ತು ಮೇಡಮ್, ಕಾರ್ವರ್ಗೆ ಹೋದ್ರೆ ಬಿಟ್ಟು ಬರ್ತೀನಿ, ಬನ್ನಿ. ಸರಿ, ಬರ್ತೀನಿ. ನಾನು ಬರ್ತೀನಿ. ಬರ್ತೀರಾ ಮೇಡಮ್? ನೀವಿಲ್ಲೇ ಇರಿ, ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.